राम रघुनन्दन मेघश्यामा श्रीराम राम भरताग्रज राम राम श्रीराम भक्त परिपोषक सार्वभौम श्रीरामचन्द्र चरणौ शरणं प्रपद्ये। श्रीराम राम आनन्दधाम सीता माता मनोभिराम रणरंग भीमा साकेत राम। गात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। आपदाम् अपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्। नमो नमो नाथ नमो नमस्ते नमो नमो राम नमो नमस्ते। पुनः पुनस्ते चरणारविन्दं नमामि नाथेति नमन् सरे मे। हरे श्रीनिवास श्रीरामचंद्राय नमः। कोदंडरामस्वामिने नमो नमः। अखिलांड कोटि ब्रह्मांड नायक देवदेवोत्तम देवता सार्वभौम ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ ಲೋಕದಲ್ಲಿ ಎಂತಹ ರಾಜ್ಯವನ್ನು ಪ್ರತಿಯೊಬ್ಬರೂ ಕೂಡ ಇಷ್ಟಪಡ್ತಾರೆ. ಶ್ರೀರಾಮಚಂದ್ರನಿಂದ ಆಡಳಿತಕ್ಕೆ ಒಳಪಟ್ಟಂತಹ ರಾಜ್ಯವನ್ನು ಎಲ್ಲರೂ ಇಷ್ಟಪಡತಕ್ಕಂಥ ಅಂತಹ ಶ್ರೀರಾಮಚಂದ್ರನ ಬ್ರಹ್ಮೋತ್ಸವ ಕಾರ್ಯಕ್ರಮದ ಧ್ವಜಾರೋಹಣ ಕಾರ್ಯಕ್ರಮ ಆರಂಭಗೊಂಡಿದೆ. ತಿರುಪತಿ ಕ್ಷೇತ್ರ ಕಾರ್ಯಕ್ರಮವನ್ನು ವೀಕ್ಷಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ. मनसो
अनन्तरायाय सर्वस्तोमोदिराष्ट्रमुत्तममहद्भवति सर्वस्याक्षी सर्वस्य जित्यै सर्वमेव तेनाप्नोति सर्वं जयति। ಶ್ರೀರಾಮಚಂದ್ರನ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ, ಕೋದಂಡರಾಮಸ್ವಾಮಿಯ ದಿವ್ಯವಾದಂತಹ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದ ಮುಖ್ಯವಾದಂತಹ ಘಟ್ಟ ಇದು ಧ್ವಜಾರೋಹಣ ಕಾರ್ಯಕ್ರಮ. ಧ್ವಜಸ್ತಂಭದಲ್ಲಿರುವಂತಹ ಗರುಡದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಗರುಡಾಧಿರೂಢನಾಗಿರ್ತಕ್ಕಂತಹ ಆ ಭಗವಂತನನ್ನು ನಾವೆಲ್ಲರೂ ಕೂಡ ಸ್ಮರಿಸುತ್ತಾ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದ ಧ್ವಜಾರೋಹಣ ಕಾರ್ಯಕ್ರಮ ವೈಭವವನ್ನು ವೀಕ್ಷಿಸುತ್ತಾ ಕೃತಕೃತ್ಯರಾಗೋಣ. ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ನೋಡುವ ಭಾಗ್ಯ ನಾವು ಇಂದು ಪಡೆದುಕೊಂಡಿದ್ದೇವೆ. ಸ್ವಾಮಿಯ ಎಲ್ಲ ವಾಹನ ಸೇವೆಗಳ ಪ್ರತ್ಯಕ್ಷ ಪ್ರಸಾರವನ್ನು ಕೂಡ ನೋಡಬಹುದಾಗಿದೆ. ನಾವು ಮಾತ್ರ ನೋಡುವುದಲ್ಲ, ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಎಲ್ಲರನ್ನ ಈ ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿ ಮಾಡಿಸುತ್ತಾ ನಮ್ಮ ಕರ್ತವ್ಯವನ್ನು ನಾವೆಲ್ಲರೂ ಕೂಡ ನಿಭಾಯಿಸೋಣ. ಗರುಡದೇವರು ಭಗವಂತನ ಸೇವೆಯನ್ನು ಸರ್ವದಾ ಮಾಡತಕ್ಕಂಥವರು. ರಾತ್ರಿ ಹಗಲು ಎಂಬತಕ್ಕಂತಹ ಭೇದವನ್ನು ನೋಡದಲ್ಲೇ ಸರ್ವದಾ ಆ ಭಗವಂತನ ಸೇವೆಗೆಂದೇ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥವರು. ಕರಿರಾಜ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಎಂಬುದಾಗಿ ಭಗವಂತನನ್ನು ಶರಣು ಹೊಂದುತ್ತಾ ಇದ್ದಂತೆಯೇ ಶ್ರೀ ಮಹಾವಿಷ್ಣು ಹೆಂಡತಿಗೂ ಕೂಡ ಹೇಳದಲ್ಲೇ ಗರುಡಾಧಿರೂಢನಾಗಿ ಕ್ಷಣ ಮಾತ್ರದಲ್ಲಿ ಬಂದಿರತಕ್ಕಂಥವನಾಗಿದ್ದಾನೆ. ಅಂತಹ ಸೇವೆಗೆಂದು ಸರ್ವದಾ ಸಂಸಿದ್ಧನಾಗಿರ್ತಕ್ಕಂಥವನು ಗರುಡದೇವ. ಅಂತಹ ಗರುಡದೇವರು ಇಂದು ಲೋಕದ ಎಲ್ಲೆಡೆಯಲ್ಲಿಯೂ ಕೂಡ ತಾವೇ ಖುದ್ದಾಗಿ ಹೋಗಿ ವಿಶೇಷವಾಗಿ ಸ್ವಾಮಿಯ ಉತ್ಸವ ನಡೀತಾ ಇದೆ. ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇದ್ದಾರೆ. ಬ್ರಹ್ಮೋತ್ಸವ ಕಾರ್ಯಕ್ರಮ, ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ. ತಾವೆಲ್ಲರೂ ಕೂಡ ಬರಬೇಕು ಎಂಬುದಾಗಿ ಪ್ರತಿಯೊಬ್ಬರನ್ನು ಕೂಡ ಆಹ್ವಾನಿಸುವಂತಹ ಬೃಹತ್ತಾದಂತಹ ಕಾರ್ಯವನ್ನು ಮಾಡ್ತಕ್ಕಂಥವರು. ಭಗವಂತನ ಸೇವೆಯಲ್ಲಿ ಗರುಡ ಯಾವ ರೀತಿಯಾಗಿ ಸರ್ವದಾ ಸಂಸಿದ್ಧನೋ ಅದೇ ರೀತಿಯಾಗಿ ಹನುಮಂತ ದೇವರು ವಿಶೇಷವಾಗಿ ಶ್ರೀರಾಮಚಂದ್ರ ದೇವರ ಸ್ಮರಣೆ ಬರ್ತಾ ಇದ್ದಂತೆಯೇ ಹನುಮಂತನ ಸ್ಮರಣೆ ಬಂದ ತಕ್ಷಣದಲ್ಲಿಯೇ ಆ ಶ್ರೀರಾಮಚಂದ್ರನ ಸ್ಮರಣೆ. ಹೀಗೆ ಒಬ್ಬರನ್ನು ಬಿಟ್ಟು ಒಬ್ಬರು ಇರುವುದಿಲ್ಲ. ಸ್ವಾತ್ಮಾನಮೇವೈಷ ದದೌ ಯದಸ್ಮೈ ಎಂಬುದಾಗಿ ಪಂಡಿತಾಚಾರ್ಯರು ವಿಶೇಷವಾಗಿ ವರ್ಣಿಸ್ತಾರೆ. ಆ ಭಗವಂತ ಶ್ರೀರಾಮಚಂದ್ರ ಹನುಮಂತ ದೇವರಿಗೆ ತನ್ನನ್ನು ತಾನೇ ಕೊಟ್ಟು ಬಿಟ್ಟನಂತೆ. ವಿಶೇಷವಾಗಿರತಕ್ಕಂತಹ ಪ್ರೀತಿ ಹನುಮಂತನ ಮೇಲೆ. ಅಂತಹ ಹನುಮಂತ ದೇವರು ಕೂಡ ಗರುಡ ಸ್ತಂಭದ ಹಿಂಭಾಗದಲ್ಲಿರ್ತಕ್ಕಂಥವರಾಗಿದ್ದಾರೆ. ಹೀಗೆ ಸ್ತಂಭದಲ್ಲಿರತಕ್ಕಂತಹ ಗರುಡನ ಪೂಜೆ, ಹನುಮಂತ ದೇವರ ಪೂಜೆಯನ್ನು ಮಾಡ್ತಾ ಅವರ ಅನೇಕ ವಿಶೇಷವಾದಂತಹ ಮಹಿಮೆಗಳನ್ನು ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳುತ್ತಾ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಸಿದ್ಧಪಡಿಸಿರ್ತಕ್ಕಂತಹ ಅತ್ಯಂತ ಬೃಹತ್ತಾಗಿರ್ತಕ್ಕಂತಹ ಪುಷ್ಪಮಾಲೆಯನ್ನು ನೋಡ್ತಾ ಇದ್ದೇವೆ. ಆ ಪುಷ್ಪಮಾಲೆಯ ಮೇಲ್ಭಾಗದಲ್ಲಿ ಗರುಡನ ಚಿತ್ರಪಟ ಏನಿದೆ ಅದನ್ನು ಇರಿಸಿ ಅದನ್ನು ರಜ್ಜುವಿನಿಂದ ದಾರದಿಂದ ಬಿಗಿದಾಗಿ ಕಟ್ಟಿ ಅದನ್ನು ಗರುಡ ಸ್ತಂಭದ ಮೇಲ್ಭಾಗಕ್ಕೆ ಕಳುಹಿಸ್ತಕ್ಕಂಥದ್ದು. ಬ್ರಹ್ಮೋತ್ಸವ ಕಾರ್ಯಕ್ರಮ ನವಾಹ್ನಿಕವಾಗಿರ್ತಕ್ಕಂಥದ್ದು, 9 ದಿನಗಳ ಗಟ್ಟಲೆ ನಡೆಯತಕ್ಕಂತಹದ್ದು. ಹೀಗೆ 9 ದಿನಗಳ ಗಟ್ಟಲೆ ನಡೆಯತಕ್ಕಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮ ಪರಿಸಮಾಪ್ತಿಯಾದ ನಂತರದಲ್ಲಿ ಈ ಧ್ವಜವನ್ನು ಕೆಳಗೆ ಇಳಿಸ್ತಕ್ಕಂಥದ್ದು. ಅಲ್ಲಿಯ ತನಕವೂ ಕೂಡ ಧ್ವಜಸ್ತಂಭದ ಮೇಲ್ಭಾಗದಲ್ಲಿ ಪಟಪಟಾಯಮಾನ ಮಾಡುತ್ತಾ ಎಲ್ಲರನ್ನೂ ಕೂಡ ಇಲ್ಲಿ ಆಕರ್ಷಿಸುವಂತಹ, ಎಲ್ಲರನ್ನ ವಿಶೇಷವಾಗಿ ಆಹ್ವಾನಿಸುವಂತಹ ಕಾರ್ಯವನ್ನು ಮಾಡ್ತಕ್ಕಂತಹದ್ದು. ಸೂರ್ಯಚಂದ್ರರಿಂದ ವಿಶಿಷ್ಟರಾದಂತಹ ಆ ಪಟದಲ್ಲಿ ಗರುಡ ದೇವರು ಅತ್ಯಂತ ಸುಂದರವಾದ ರೀತಿಯಿಂದ ಚಿತ್ರಿಸಲ್ಪಟ್ಟಿದ್ದಾರೆ. ಅಂತಹ ಆ ಗರುಡ ಪಟವನ್ನು ವಿಶೇಷವಾದ ರೀತಿಯಿಂದ ಮೆರವಣಿಗೆಯನ್ನು ಮಾಡಿಸಿ ತಂದು ಈಗ ಧ್ವಜಾರೋಹಣ ಕಾರ್ಯಕ್ರಮ ಸಂದರ್ಭದಲ್ಲಿ ಧ್ವಜದ ಮೇಲ್ಭಾಗಕ್ಕೆ
ಕಳುಹಿಸಲಿಕ್ಕೆ, ಧ್ವಜಸ್ತಂಭದ ಮೇಲ್ಭಾಗಕ್ಕೆ ಕಳುಹಿಸಲಿಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಜಿಯರ ಸ್ವಾಮಿಗಳು ತಮ್ಮ ಶಿಷ್ಯ ವೃಂದದಿಂದ ಕೂಡಿಕೊಂಡಂಥವರಾಗಿ ದಿವ್ಯ ಪ್ರಬಂಧದ ಪಾರಾಯಣವನ್ನು ಮಾಡ್ತಕ್ಕಂತಹದ್ದು, ಎಲ್ಲ ವಾಹನ ಸೇವೆಗಳಲ್ಲಿಯೂ ಕೂಡ ಪಾಲ್ಗೊಳ್ಳತಕ್ಕಂತಹದ್ದು. ಭಕ್ತರು ಕೂಡ ವಿಧ ವಿಧವಾಗಿರ್ತಕ್ಕಂತಹ ತಮ್ಮ ತಮ್ಮ ಕಲೆಗಳನ್ನು, ನೈಪುಣ್ಯವನ್ನು ಸ್ವಾಮಿಯ ಮುಂಭಾಗದಲ್ಲಿ ಪ್ರದರ್ಶಿಸುತ್ತಾ ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳ ಒಂದು ವಿಶೇಷವಾದಂತಹ ಪೂರವೇ ಹರಿದು ಬರುವಂತೆ ಈ ಬ್ರಹ್ಮೋತ್ಸವದಲ್ಲಿ ನಾವು ಕಾಣಲಿದ್ದೇವೆ. ಇಂತಹ ಕೋದಂಡರಾಮ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ವೈಖಾನಸ ಆಗಮ ಹೇಳಿದಂತಹ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಆಚರಿಸಲ್ಪಡ್ತಾ ಇರುವಂತಹದ್ದಾಗಿದೆ. ತಿರುಪತಿ ಕ್ಷೇತ್ರದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ, ಜಾಂಬುವಂತನಿಂದ ಪ್ರತಿಷ್ಠಿತವಾಗಿದೆ ಎಂಬುದಾಗಿಯೇ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಶ್ರೀ ಕೋದಂಡರಾಮಾಲಯ ಸ್ವಾಮಿಯ ಆಲಯ, ದೇಗುಲ, ಅಂತಹ ಆ ಆಲಯದಲ್ಲಿ ನಿನ್ನೆ ಕೋದಂಡರಾಮ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ರಾತ್ರಿಯ ವೇಳೆ ಮೃತ್ ಸಂಗ್ರಹಣೆ, ಅಂಕುರಾರ್ಪಣೆ ಅನ್ನುವಂತಹ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಈಗ ಪ್ರಾತಃ ಕಾಲದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ. ಆ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಯನ್ನು ಅರ್ಚಕ ವರೇಣ್ಯರೆಲ್ಲರೂ ಕೂಡ ವಿಶೇಷವಾಗಿ ಒಬ್ಬರು ದೀಕ್ಷಾ ವಸ್ತ್ರಧಾರಿಗಳಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದರೆ ಉಳಿದ ಎಲ್ಲ ಅರ್ಚಕ ಪ್ರವರರು ಅವರಿಗೆ ಸಹಾಯವನ್ನು ಮಾಡುತ್ತಾ, ಪರಿಚಾರಕರು ಬೇಕಾದಂತಹ ಸಹಾಯವನ್ನು ನೀಡುತ್ತಾ, ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡುತ್ತಾ, ಜಿಯರ ಸ್ವಾಮಿಗಳು ಶಿಷ್ಯವೃಂದದಿಂದ ಕೂಡಿಕೊಂಡು ದಿವ್ಯ ಪ್ರಬಂಧದ ಪಾರಾಯಣವನ್ನು ಮಾಡುತ್ತಾ, ಭಕ್ತರೆಲ್ಲರೂ ಕೂಡ ರಾಮ ಶ್ರೀರಾಮ ರಾಮ ಎಂಬುದಾಗಿ ರಾಮನಾಮದ ಧ್ಯಾನವನ್ನು ಮಾಡುತ್ತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರುವಂತಹದ್ದು. ಇಂತಹ ಧ್ವಜಾರೋಹಣ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಕೂಡ ಉಚ್ಚ ಸ್ಥಾನವನ್ನು ನೀಡತಕ್ಕಂತಹದ್ದು. ಆ ಭಗವಂತನ ಪಾದಪದ್ಮಗಳನ್ನು ಆರಾಧಿಸುವಂತಹ ಕಾರ್ಯ ಎಂಬ ಸಂದೇಶವನ್ನು ನೀಡ್ತಾ ಇರುವಂತಹದ್ದಾಗಿದೆ. ಸೀತಾ ಲಕ್ಷ್ಮಣ ಹನುಮತ್ ಸಮೇತನಾಗಿ ಕೋದಂಡರಾಮಸ್ವಾಮಿ ಕೋದಂಡಪಾಣಿಯಾಗಿ ನಮ್ಮೆಲ್ಲರಿಗೆ ತನ್ನ ದಿವ್ಯವಾದಂತಹ ದರ್ಶನ ಭಾಗ್ಯವನ್ನು ನೀಡುತ್ತಿದ್ದಾನೆ. ಅಂತಹ ಆ ಭಗವಂತನನ್ನು ನಾವು ಏಕವಚನದಲ್ಲಿ ಕರೆಯುವುದು ಅಂದರೆ ಅರ್ಥ ಅತ್ಯಂತ ಪ್ರೀತಿ ಇದ್ದಾಗ ಮಾತ್ರನೇ ಸಾಧ್ಯ. ಗುರುಗಳನ್ನು ಕೂಡ ಬಹುವಚನದಲ್ಲಿ ಸಂಬೋಧಿಸ್ತೇವೆ, ಆದರೆ ಭಗವಂತನನ್ನು ಕೃಷ್ಣ ರಾಮ ಎಂಬುದಾಗಿ ಏಕವಚನದಲ್ಲಿ ಸಂಬೋಧಿಸುವಂತಹದ್ದು ನಮಗೆ ಏನನ್ನು ತಿಳಿಸ್ತಿದೆ ಅಂದರೆ ಭಗವಂತನ ಮೇಲೆ ಭಕ್ತನಿಗೆ ಇರತಕ್ಕಂತಹ ಭಕ್ತಿ ಎಷ್ಟರ ಮಟ್ಟಿಗಿದೆ, ಏಕವಚನದಲ್ಲಿ ಸಂಬೋಧಿಸುವ ರೀತಿಯಲ್ಲಿರುವಂತಹದ್ದಾಗಿದೆ ಅನ್ನುವಂತಹದ್ದು ಭಗವಂತನಿಗೂ ಕೂಡ ಬಹಳ ಇಷ್ಟ ಆಗ್ತದಂತೆ. ಆ ರೀತಿಯಾಗಿ ಸಂಬೋಧಿಸಲ್ಪಡ್ತಕ್ಕಂತಹದ್ದು. ಹೀಗೆ ಭಕ್ತರಿಗೂ ಮತ್ತು ಭಗವಂತನಿಗೂ ಇರತಕ್ಕಂತಹ ವಿಶೇಷವಾದಂತಹ ಬಂಧವನ್ನೇ ಭಕ್ತಿ ಅಂತ ಹೇಳ್ತಾರೆ. ಅಂತಹ ಭಕ್ತಿ, ನಿರ್ಮಲವಾದಂತಹ ಶುದ್ಧವಾದಂತಹ ಭಕ್ತಿ ನಮ್ಮ ಸ್ವರೂಪಾನಂದದ ಆವಿರ್ಭಾವಕ್ಕೆ ಕಾರಣೀಭೂತವಾಗ್ತದೆ, ಅಂದರೆ ಮೋಕ್ಷಕ್ಕೆ ಕಾರಣೀಭೂತವಾದಂತಹದ್ದು. ಅದನ್ನೇ ತಿಳಿಸ್ತಾರೆ. ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ. ನೈಜ ಸುಖಾನುಭೂತಿ ನಮ್ಮ ಸ್ವರೂಪ ಆನಂದಮಯವಾದಂಥದ್ದು, ಜ್ಞಾನ ಆನಂದಮಯವಾದಂತಹ ಆ ಭಗವಂತನ ಸೇವೆಯನ್ನು ಮಾಡ್ತಾ ಅವನ ಪರಮ ಪ್ರಸಾದದಿಂದ ನಮ್ಮ ಸ್ವರೂಪದ ಜ್ಞಾನ ನಮಗೆ ಆಗುವಂತಹದ್ದಾಗ್ತದೆ. ಇದು ಧ್ವಜಾರೋಹಣ ಕಾರ್ಯಕ್ರಮದ ಮುಹೂರ್ತ ಬಂದೊದಗಿದೆ. ವಿಶೇಷವಾದ ರೀತಿಯಿಂದ ಧ್ವಜಸ್ತಂಭದ ಪೂಜೆಯನ್ನು ಮಾಡಿ ಈಗ ಧ್ವಜಪಟವನ್ನು ಧ್ವಜಸ್ತಂಭದ ಮೇಲ್ಭಾಗಕ್ಕೆ ಕಳುಹಿಸುವಂತಹ ಕಾರ್ಯವನ್ನು ಮಾಡ್ತಾರೆ. ವೀಕ್ಷಿಸಿ ಕೋದಂಡರಾಮಸ್ವಾಮಿಯ ಆಲಯ. ಆ ಆಲಯದಲ್ಲಿ ನೆಲೆಸಿರತಕ್ಕಂತಹ ಕೋದಂಡರಾಮಸ್ವಾಮಿ ವಿಶೇಷವಾಗಿ ಭಕ್ತ ಕೋಟಿಯನ್ನು ಅನುಗ್ರಹಿಸ್ತಾ ಇದ್ದಾನೆ. ಪ್ರತಿನಿತ್ಯವೂ ಕೂಡ ಇಂದಿನಿಂದ 9 ದಿನಗಳ ಗಟ್ಟಲೆ ಬ್ರಹ್ಮದೇವರಿಂದ ನಡೆಸಿಕೊಡಲ್ಪಡತಕ್ಕಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ
ಭಕ್ತರು ಅತ್ಯಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಭಗವಂತನ ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗ್ತಕ್ಕಂತಹದ್ದು. ಆ ಕಾರ್ಯಕ್ರಮದ ಅಂಗಭೂತವಾದಂತಹ ಪ್ರಪ್ರಥಮವಾಗಿ ನಡೆಸ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಘಟ್ಟ ಧ್ವಜಾರೋಹಣ ಕಾರ್ಯಕ್ರಮ. ಅಂತಹ ಧ್ವಜಾರೋಹಣ ಕಾರ್ಯಕ್ರಮವನ್ನು ಅರ್ಚಕ ವರೇಣ್ಯರು ವಿಶೇಷವಾದ ರೀತಿಯಿಂದ ಪರಸ್ಪರ ಸಹಕಾರದಿಂದ ನೆರವೇರಿಸಿಕೊಡುತ್ತಿದ್ದಾರೆ. ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಕ್ಕಂಥದ್ದು. ನಾವು ಕೂಡ ಬಹಳ ಭಕ್ತಿಯಿಂದ ಆ ಸ್ವಾಮಿಯ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು ಶ್ರೀರಾಮಚಂದ್ರನ ನಾಮದ ಸ್ಮರಣೆ. ಎಲ್ಲ ವಿಧವಾದ ಸಂಪತ್ತುಗಳನ್ನು ಕೊಡ್ತಕ್ಕಂತಹದ್ದು ಆ ನಾಮದ ಸ್ಮರಣೆಗೆ ಇರುವಂತಹ ವಿಶೇಷವಾದಂತಹ ಫಲ. ಲೋಕದಲ್ಲಿ ಅತ್ಯಂತ ಸುಂದರವಾದಂತಹದ್ದು, ಕೇಳಲಿಕ್ಕೂ ಆನಂದ, ನೋಡಲಿಕ್ಕೂ ಕೂಡ ಆನಂದವನ್ನು ಉಂಟು ಮಾಡತಕ್ಕಂತಹದ್ದು. ಲೋಕಾಭಿರಾಮನಾದಂತಹವನು ಶ್ರೀರಾಮಚಂದ್ರ. ಅಂತಹ ಆ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ಭೂಯೋ ಭೂಯೋ ನಮಾಮ್ಯಹಂ ಎಂಬುದಾಗಿ ಸ್ವಾಮಿಯ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ನಮಿಸೋಣ. ನಮಿಸಿ ಕೃತಕೃತ್ಯರಾಗೋಣ. ಭಕ್ತರು ವಿಶೇಷವಾದ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ದಿವ್ಯವಾಗಿರ್ತಕ್ಕಂತಹ ಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸುವುದರ ಫಲ ಇಹಲೋಕದಲ್ಲಿ ಮನಃಶಾಂತಿ ಅನ್ನುವಂತಹದ್ದು ತಕ್ಷಣದಲ್ಲಿ ಸಿಗುವಂತಹ ಫಲವಾದರೆ, ಸ್ಥಿರವಾಗಿರತಕ್ಕಂತಹ ಆನಂದರೂಪವಾಗಿರ್ತಕ್ಕಂತಹ ಮೋಕ್ಷ, ಅದಕ್ಕೆ ಬೇಕಾದಂತಹ ಸಾಧನೆ, ಸಜ್ಜನರ ಸಹವಾಸ, ಅವುಗಳೆಲ್ಲವೂ ಕೂಡ ನಮಗೆ ಸ್ವಾಮಿಯ ಅನುಗ್ರಹದಿಂದ ಉತ್ಸವದಲ್ಲಿ ಸಿಗುವಂತಹ ಫಲವಾಗಿದೆ. ಇಂತಹ ಫಲಗಳ ಪೂರವನ್ನೇ ಹರಿಸುತ್ತಾ ಸ್ವಾಮಿ ನಮ್ಮೆಲ್ಲರನ್ನ ಅನುಗ್ರಹಿಸುತ್ತಿದ್ದಾನೆ. ಅಂತಹ ಶ್ರೀರಾಮಚಂದ್ರನ ಸೇವೆಯಲ್ಲಿ ತಮ್ಮನ್ನು ತಾವು ಪೂರ್ಣವಾಗಿ ತೊಡಗಿಸಿಕೊಂಡಂತಹವರು ಲಕ್ಷ್ಮಣ ದೇವರು. ಶೇಷನ ಅವತಾರ ಅಂತ ಹೇಳ್ತಾರೆ. ಬಹಳ ಕೋಪ, ಆದರೂ ಕೂಡ ಆ ಭಗವಂತನ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಲೋಕದಲ್ಲಿ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಅಂತಹ ಆ ಲಕ್ಷ್ಮಣನಿಂದ ಸಹಿತರಾಗಿ ಅತ್ಯಂತ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂತಹ ಸೀತಾ ರಮಣನಾಗಿ, ಕೈಯಲ್ಲಿ ಕೋದಂಡ ಧನಸ್ಸನ್ನು ಧರಿಸಿದಂಥವರಾಗಿ, ಕೋದಂಡ ಪಾಣಿಯಾಗಿ ನಮ್ಮೆಲ್ಲರನ್ನ ಅನುಗ್ರಹಿಸುವಂತಹ ಇಷ್ಟದೈವವಾಗಿ ವಿರಾಜಿಸುತ್ತಾ ವಿಶಿಷ್ಟವಾದ ಸಾಧನೆಯನ್ನು ನಮ್ಮೆಲ್ಲರಿಂದ ಮಾಡಿಸುತ್ತಿದ್ದಾನೆ ಸ್ವಾಮಿ ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರ ಸ್ವಾಮಿಯ ಕೋದಂಡರಾಮ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ, ಧ್ವಜಾರೋಹಣ ಕಾರ್ಯಕ್ರಮವನ್ನು ನಾವು ತಿರುಪತಿಯಿಂದ ಪ್ರತ್ಯಕ್ಷ ಪ್ರಸಾರದೊಂದಿಗೆ ವೀಕ್ಷಿಸುತ್ತಿದ್ದೇವೆ. ಸ್ವಾಮಿಗೆ ತೆರೆಯ ಮೆರೆಯಲ್ಲಿ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾರೆ. ಧ್ವಜಾರೋಹಣ ಕಾರ್ಯಕ್ರಮ ಜಿಯರ್ ಸ್ವಾಮಿಗಳು ಶಿಷ್ಯ ವೃಂದದಿಂದ ಕೂಡಿಕೊಂಡು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾವು ಕೂಡ ಪಾಲ್ಗೊಂಡು ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಓಂ ಕಪಿಲಾಕ್ಷಂ ಗರುತ್ಮಂತಂ ಸುವರ್ಣ ಸರಸ ಪ್ರಭುಂ ದೀರ್ಘಬಾಹುಂ ಬೃಹಸ್ಕಂದಂ ವಂದೇ ನಾಗಾಂಗಭೂಷಣೋ ಅಖಿಲ ಜಗದ ವಿವೃದ್ಧಿರಸ್ತು. ಶ್ರೀಮತ್ ಕಮಲಾ ಯುವತಿ ಕರ ಕಮಲ ಕಾದ ಕಮಲ ಕಲಿತ ಪಟಲ ಪಾಟಲಿತ ಭುಜ ಪರಿಗ ಚತುಷ್ಟಯಸ್ಯ ರಂಕದಗ್ರಧಾಂಗ ಕೌಮೋದಕೇ ನಂದಗಸ್ಯ ತನಯ ಸತ ಸಹಸ್ರಸ್ಯ ದರದ ನಿಹತ ರಜನೀತರ ವಪುರುದಿತ ಬಹುಳ ರುಧಿರ ಧಾರಾಮಿತ ನಿಖಿಲ ಲೋಕ ತಾಪಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ಪರಶುರಾಮ ರಾಘವ ಬಲಭದ್ರ ಕೃಷ್ಣ ಕಲ್ಕ್ಯಾದಿ ಪ್ರಾದುರ್ಭಾವ ದಶಕ ಪರಿಪಾಲಿತ ಜಗತ್ರಯಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಪುರುಷೋತ್ತಮ
तस्य श्रीमदखिलाण्डकोटि ब्रह्माण्डनायकस्य श्री सीता लक्ष्मण हनुमत् समेत श्री कोदंडराम स्वामिनः नवान्निक दिव्य महोत्सव संघोषणार्थम् त्रिभुवनाकार चरित पक्षिराजः मंदर मदित महाजलधि सुधाहरण समय समर विदित सकल सुरगणः सुवर्णवर्णः वरदरः चंदालंकार दीप्यमान दिव्यावयवः मेघला किङ्किणी कलरवः तरल ताम्रचूडः समय समुदित महाम्बुवाः संकास भीषणाकृतिः विक्षेप वेगवादोद्धूत ताण्डवित मंडलहारितोपवीतकटिसूत्रावतंसकः किङ्किणी कृत महाष्टनागः प्रीतियुक्त प्रसन्नः सकल देवता समाह्वानार्थो ध्वजदण्डाग्रे प्रतिष्ठापितः गरुडं गरुडं व्यालदं व्यालदं खेतुरगं खेतुरगं वृत्तमते वृत्तमते पृथुक पृथुक प्रमद प्रमद ग्रहभु ग्रहभु ग्रह संग्रह लीलपटे लीलपटे पंको पंको मर्दल मर्दल विकसित विकसित गरुड गरुड वज्रपक्षि गज प्रभूतल विष्णु भारधरो महा भुजगणाशक बेरितरं स्तर गरुडतालमिदं महत् तत्तत्करुणतालमिदं महते मंडल खंड विप्रमवेशप शजवैनच तालकालतालभेदन बेरिकानुगघोषणो खंड मंडल कुंडलीश्वर बीज कुंडल डंबर अंगदोदर बंध बंधुर गुंदरो रुगभूषणो खंड मंडल चंडिताः बेरिकाः डंबर शंख शृंग मृदंग संगम गरुड तालमिदं महते गरुड तालमिदं महत् नागंगलाभरण नागंगलाभरण नागंगलो भुजगतो सर्पस्य सर्पमुज सर्पस्य सर्पमशनो धन धन संकृति किंकणो हुण हुण हुंकृति कंकण कनकांकनिभो भुजंग कुल पुंजित विहंग कुल सेवितो जगदगिल वंदित मधु मधुन वाहनो कनकमय पत्र श्रुति परिषदंचितो नवद गरुडं बुधा तत्तमत गरुडंबुधा खलु निखिल मुनिजन शरण्ये विहारण्ये सकल जगत्कारण श्रीमन्नारायणाज्ञाकृत नित्यवास कल्याण गुणावासो शारदां पुदपारद सुधाहर मुक्ताहार स्फटिक कांति कमनीय गात्रो नेत्रो जाम्बूनदां पर परिवृतो भृग्भद्रिकस्य बमरीचि प्रबुधयो पुङ्गव सेवितो निगम गम मूल दैवतो चरण तरति विनत जगदुदय कर कुशेषयो स्मृति स्मृति पुराणोदित वैभवादिशयो संभव सुंदर बृंदारका बृंद विमत विचक्षण विचक्षण दंडधरो शंख चक्रधरो पराशर व्यास वसिष्ठ सतसोनक बोधायनादि वंदित संस्कृत सच्चरित्रो विद्याकरत्रो हेमाभरण भूष दिग सहस्र किरण प्रकाशो श्रीकुलाधीशो जोगुष्यमान रुद्र सामाधर विराजमानो भज शोभमानो रमण चरण समाराधन सत्पर सप्ततंतु विधान कर्तारो समस्त शास्त्र कर्तारो पूर्ण पदपंकज पूजक द्विजकुल परिपालको पालका पालको यदा
ವಂದಿತ ಮಹಿಮಾಧಿಕ ಕಲ್ಪಸೂತ್ರ ಪ್ರವಕ್ತಾರೋ ಮನ್ಮಾದಿಭಿಸ್ಸೇವಿತ ಮಹಿಮಾಧಿಕಾರ ವೈದಿಕಾಗಮಕರ್ತಾರೋ ದಿವ್ಯ ಸೂತ್ರ ಪುರುಷಾರ್ಥ ಪ್ರದ ವೈದಿಕ ಮಾರ್ಗಂ ನಿರಾಕೃತ ಭೇದೇತರ ಮಾರ್ಗಂ ಶರದಿಂದು ಬಿಂಬ ರಮಣೀಯ ವದನೋ ಜ್ಞಾನಾರ್ಥವದನೋ ಧ್ಯಾನವಾಹನ ಧನ ಪ್ರತಿ ಮಹೋತ್ಸವ ಕರ್ಮಣಿ ನಿಷ್ಠ ಶಿಷ್ಟ ಭೂಸುರ ಸರೋರ್ವ ದಿವಾಕರಂ ದಯಾಕರೋ ಹರಿಕತ್ವ ಸುಧಾರ ಸಪಾನ ಜರ್ಜರಿತ ವರ್ಗವರ್ಣೋ ಪುರಾಣ ಪುರುಷವು ದಕ್ಷ ಪ್ರಮುಖ ನವ ಬ್ರಹ್ಮ ಸಮೇತೋ ಕೃಷ್ಣ ಮೃಗವಾಹನೋ ಸಕಲ ಜಗನ್ನಿದಾನ ಮಂದಾರ ಕೋಮಲಾಭ್ಯಾಸ ಪಾಸೋ ಕಲಿಕಲುಷ ನಿರಾಸೋ ಮಾನಸ ಶ್ರೀ ವೈಖಾನಸೋ ಅಭಿಮಾನಯಾಮಿ ಶಬ್ದ ಬ್ರಹ್ಮ ಕೃತಾಭಿಯೋಗ ವಿಭವ ಸಾಕ್ಷಾತ್ಕೃತ ಆತ್ಮೇಶ್ವರ ಶ್ರೀ ವೈಖಾನಸ ಧರ್ಮರಾಷ್ಟ್ರ ನಿಪುಣಾಯೇ ಯೇ ತತ್ವ ಪ್ರತಿಪಾದಿತ ಕೃತ ಶ್ರೀ ವಿಪ್ರ ನಾರಾಯಣ ಮಹೋತ್ಸವೇ ಜನಪದ ಸೇವಾರ್ಥಮಾಗಚ್ಚತ ಗುರುದೇವ ರಾಮ ರಾಮ ಪ್ರಭೋ ಮನಿವಾಸಿನ ಮರಿಮಕಂಕಟ್ಟು ಸಮುತ್ಸಾಹಿನ ಶ್ರೀಮತ್ ಸುಧಾವಾರ್ತಿ ಸುಧಾದಿನಾದ ಪಾದ ಸಿಂಧಾರ್ಚನ ತತ್ಪರ ಶ್ರೀ ಭುಜಗೋಪವೀತಿ ನಾಗಾಂತ ಗೋ ವಿಷ್ಣುರದ ಸುವರ್ಣ ಚಾರುವಕ್ರ ಪ್ರಸನ್ನ ನೇತ್ರ ಭುಜಕಾಂತಿ ರಮ್ಯ ಭರಣಾಂಚಿತಾಂಗ ಮನೋಜ್ಞ ಸೌವರ್ಣ ಕಿರೀಟಧಾರಿ ಶುದ್ಧ ಸಿದ್ಧ ಸಾಧ್ಯ ಗಂಧರ್ವ ವಿದ್ಯಾನೀಯ ಲಕ್ಷ್ಮೀ ಕಟಾಕ್ಷಾಂಚಿತ ಪುಣ್ಯಮೂರ್ತಿ ವೈಷ್ಣವ ಧರ್ಮ ವೇದಿ ಜಗತ್ತಿದಾನಂದ ಗುಣಾಂಬುರಾಶಿ ಕೃಪಾಲು ಸಚ್ಚೌರದ ಕಾಮಚರೋ ಮನೋಜ್ಞಃ ಸಮಸ್ತ ದೇವಗಣ ಕಿರೀಟ ಪ್ರಭಾಪಟ ಪಾಠ ರತ್ನಸ್ಥಗಿತ ಮಕರ ಕುಂಡಲ ಮಂಡಿತ ಗಂಡಯುಗಳಸ್ಯ ಸುದರ್ಶನ ಪಾಂಚಜನ್ಯ ಗದಾಗರ್ಗ ಸಾಂಗಾದಿ ದಿವ್ಯಾಯುಧರಸ್ಯ ಭಗವತೋ ನಾರಾಯಣಸ್ಯ ಶ್ರೀಯಪದೇ ಪುರುಷೋತ್ತಮಸ್ಯ ಕಿರಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಸೀತಾ ಲಕ್ಷ್ಮಣ ಹನುಮತ್ ಸಮೇತ ಶ್ರೀ ಕೋದಂಡರಾಮ ಸ್ವಾಮಿನಃ ನಿಗಮೋತ್ಸವಾದೋ ಸಲಕ್ಷಣ ಚತ್ವಜಾಮರಾಷ್ಟ ಮಂಗಳ ಪಂಚಾಯುಧ ಪರಿವೇಷ್ಟಿತಂ ಯಕ್ಷ ಅಪ್ಸರೋಗಣ ಮರುದ್ಗಣ ಮಾತೃಗಣ ಕೂಷ್ಮಾಂಡಗಳ ನಕ್ಷತ್ರಗಳ ಪರಿವೇಷ್ಟಿತ ಹಿರಣ್ಯರತ್ನ ಬೀಜೌಷಧ ಏವಂ ಧ್ವಜಾರೋಹಣ ಕಾಲೇ ಲಗ್ನಹೋರಾತ್ರೆ ಕಾನನವ ದ್ವಾದಶಾಂ ಷಟ್ತ್ರಿಂಶಾಂ ಷಟ್ತ್ರಿಂಶದಂಶಕಾಃ ದಶರಮನುಕೂಲಾಃ ಶುಭಾಶೋಭನಾಃ ಸರ್ವೇ ಗ್ರಹಾಃ ಸುನಕ್ಷತ್ರಾಃ ಶುಭ ಏಕಾದಶಸ್ಥಾನ ಫಲದಾವರಣ ಸುಪ್ರಸನ್ನ ಸುಮುಹೂರ್ತ ಭವಂತು ಸುಪರ್ಣೋಸಿ ಗರುತ್ಮಾಂ ತ್ರಿವಿಭಕ್ತೆ ಶಿರೋಗಾಯ ಚಕ್ಷುಸ್ತೋ ಮಹಾತ್ಮ ಸಾಮದೇ ಧನೋರ್ವಾಮದೇ ಬೃಹದ್ರಧಂಧರೇ
तस्य सदस्यात् सुम्नाय सुम्ने सुम्ने माधत्तेन्द्राग्नियोर्भागदेयी सवित्रावरुणयोर्भागदेयी सविश्रेण देवानां भागदेयी यज्ञेदावृता स्वामिनः स्वस्त्र मंत्रार्थ सच्चा सफला सन्तु भवन्तो महान्तो निकृणन्तो वत्स भगवतो महापुरुषस्य श्री सीता लक्ष्मण हनुमत् समेत श्री कोदंडराम स्वामिनः नवान्निक महोत्सवादो ध्वज आरोहणाख्यञ्च कर्मणि लग्न होरात्रेत्कालनवांश द्वादशांश त्रिंशांश त्रिंशदंशकाः निरन्तरमनुकूला शुभा शोभना सर्वे ग्रहा सुनक्षत्रस्थान बलदा वरदा सुप्रसन्ना सुमुहूर्ता भवन्तु सर्वे जना सुखिनो भवन्तु समस्त सन्मंगलानि सन्तु ಶ್ರೀರಾಮಚಂದ್ರಾಯ ನಮಃ. ಕೋದಂಡರಾಮಸ್ವಾಮಿನೇ ನಮೋ ನಮಃ. ಅರ್ಚಕ ವರೆಣ್ಯರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಆದಿತ್ಯಾದಿ ನವಗ್ರಹಗಳ ವಿಶೇಷವಾದಂತಹ ಸ್ಥಾನಮಾನಗಳನ್ನು ಪ್ರಾರ್ಥಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಎಂಬುದಾಗಿ ಲೋಕಕ್ಕೆಲ್ಲ ಶುಭವನ್ನು ಕೋರುತ್ತಾ ಇದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಪೂರ್ವ ಸಿದ್ಧತೆಯನ್ನು ಪೂರ್ಣ ಮಾಡಿ ಮಂಗಳ ನೀರಾಜನವನ್ನು ಕರ್ಪೂರ ನೀರಾಜನವನ್ನು ಸಮರ್ಪಿಸಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ದಿವ್ಯವಾದಂತಹ ಉತ್ಸವದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಶ್ರೀರಾಮಚಂದ್ರಾಯ ನಮಃ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀರಾಮಚಂದ್ರ ಗೋವಿಂದ ಗೋವಿಂದ. ಶ್ರೀರಾಮಚಂದ್ರಾಯ ನಮಃ. ಕೋದಂಡರಾಮಸ್ವಾಮಿನೇ ನಮೋ ನಮಃ. ಇದು ಧ್ವಜಾರೋಹಣ ಕಾರ್ಯಕ್ರಮ. ಧ್ವಜಸ್ತಂಭದ ಮೇಲ್ಭಾಗಕ್ಕೆ ಗರುಡ ಪಟದಿಂದ ಕೂಡಿರತಕ್ಕಂತಹ ಧ್ವಜವನ್ನು ಮೇಲ್ಭಾಗಕ್ಕೆ ಕಳುಹಿಸುತ್ತಿದ್ದಾರೆ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಶ್ರೀರಾಮ ಶಂಭೋ ವಸ್ತಿನೋ ಮಿಮೇತಾ ಮಸ್ತಿನಾ ಭಗ ಸ್ವಸ್ತಿರೇ ಪ್ರತಿದಿನ ನರ್ವಣಃ ಸ್ವಸ್ತಿ ಭೂಷಾಸುರೋ ದದಾತು ನ ಸ್ವಸ್ತಿತ್ಯಾವಹ ಪೃಥಿವೀ ಸುತೇತು ನಃ ಬೃಹಸ್ಪತಿಂ ಸರ್ವಗಣಂ ಸ್ವಸ್ತಯೇ ಸ್ವಸ್ತಯ ಆದಿತ್ಯಾಸೋ ಭವಂತು ವಿಶ್ವೇ ದೇವಾನೋ ಅದ್ಯಾ ಸ್ವಸ್ತಯೇ ಈಶ್ವರೋ ವಸುರಗ್ನಿ ಸ್ವಸ್ತಯೇ ದೇವಾ ಅವಂ ಪ್ರಭವ ಸ್ವಸ್ತಯೇ ಸ್ವಸ್ತಿ ಮಿತ್ರಾವರುಣ ಸ್ವಸ್ತಿ ಬಚ್ಚೇ ರೇವತಿ ಸ್ವಸ್ತಿ ಪಂಥಾಮನುಚರೇಮ ಸೂರ್ಯ ಚಂದ್ರಮಸಾ ವಿವ ಅಂಹೋಮುಜಮಾಂಕಿರ ಸಂಗಯೋ ಜಸ್ವಸ್ಯ ಶ್ರೇಯಂ ಮನಸಾ ಯಥಾರ್ಚೋ ಪಕ್ಷಿರಾಜಾಯ ವಿದ್ಮಹೇ ಸುವರ್ಣ ಪಕ್ಷಾಯ ಧೀಮಹೇ ಗರುಡ ಪ್ರಚೋದಯಾತ್ ಓಜೋ ಬಲಾಯ ವಿದ್ಮಹೇ ಅಚ್ಯುತ್ರಿಯಾಯ ಧೀಮಹೇ ಧ್ವಜ ಪ್ರಚೋದಯಾತ್ दाशरथाय विद्महे सीतावल्लभाय धीमहि राम प्रचोदयात् जनकजायै विद्महे रामपत्नी च धीमहि सीता प्रचोदयात् राम अनुजाय विद्महे ऊर्मिळानादाय धीमहि लक्ष्मण प्रचोदयात् आञ्जनेयाय विद्महे वायुपुत्राय धीमहि अतः परं प्रवक्ष्यामि आचार्यस्य महात्मनः यः पठेत् शृणुयात् नित्यं भक्तिश्रद्धा समन्वितः देवराजदया पात्रं दीभक्त्यादिगुणोर्नवम् श्रीलक्ष्मी वल्लभारम्भां विगणो मुनिमध्यमाम्
వందే విఘ్నదం సాక్షాత్ దాతృమూర్తిమృతిం పరం నారాయణ పితా యస్య మాతా గాభి హరి ప్రియా స్మృతి స్మృతి నదే పూర్ణం శాస్త్ర కల్లోల చంకులం శ్రవణే శ్రావణే శుక్ల పూర్ణిమా సోమవాసరే నారాయణస్య యస్యాత్ పావికనాయతి వర్తతే పద్మనాభ మనోజాతం విశ్వబోధ విశారద శిఖాయజ్ఞోపవేతాభ్యాం వరదాభయహస్తాఖ్యం శంఖచక్రధరం ప్రభో కమండలు ఘటైర్యుక్తం బ్రహ్మరుడి గణదేవితో విశ్వక్షేణం ప్రియసకం విమలం శాంతమానద ఏషామాజేరాదివైఖానదానా దేవో యేషాం దేవతే పుణ్యరాశిః భవ్యాయమో నివర్యాయ పరబోధాయ వాగ్మినే యోగ ప్రభా సమేతాయ శ్రీమద్వికనదే నమః శ్రీమద్వికనదే భూయాన్ నిత్యశ్రీ నిత్యమంగళ నారాయణం భృత్పత్రికశ్యపమరేజ ముగాన్ మునీంద్రాన్ వైకానసాన్ వయపయోనిధి పూర్ణచంద్రం శేషాద్రినాథపద పంకజ శేష ప్రదేశ గణదేవిడ పారపత్వం మానదోస్మి ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ನಿಮಿತ್ತಕವಾದಂತಹ ಧ್ವಜಾರೋಹಣ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ತಿರುಪತಿ ಕ್ಷೇತ್ರದಲ್ಲಿ ವೈಖಾನಸ ಆಗಮ ಹೇಳಿದಂತಹ ವಿಧಿವಿಧಾನಗಳಿಂದ ಪುರಸ್ಕರವಾಗಿ ಆಚರಿಸಲ್ಪಟ್ಟಿದೆ. ఆపన్నివారణ ఆనందరామ దైత్య విమర్దన దాక్షిణ్య రామ వేదాంత వేద్య వైకుంఠ ధామ జానకి లక్ష్మణ సేవిత రామ జటామకుట మండిత రామ